ನಮಸ್ಕಾರ. ಈ 2026ರಲ್ಲಿ ಇನ್ನು ಮೀನ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಡೆಯಬಹುದಂಥ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ತುಂಬ ಜನಕ್ಕೆ ಸರ್ ನನ್ನ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಇಲ್ಲ ಅಂತ ನನ್ನ ಹೆಸರ ಮೇಲೆ ಹೇಳ್ಬೋದಾ ಸರ್ ಅಂದರೆ ಆ ಥರ ದಯವಿಟ್ಟು ನೋಡಬೇಡಿ. ಯಾಕೆಂದರೆ ಮಂತ್ರೇಶ್ವರ ಫಲದೀಪಿಕ ಗ್ರಂಥದಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ರಾಶಿ ಫಲವನ್ನು ನೋಡಬೇಕು. ಅದಿಲ್ಲದೆ ಇದ್ದಾಗ ಬೇರೆ ದಾರಿಗಳಿದೆ. ತುಂಬ ಜನ ಏನು ಮಾಡ್ತಾರೆ, ನಷ್ಟ ಜಾತಕ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಈಗ ಮಾತಾಡೋದು ಬೇಡ. ಹಸ್ತ ಸಾಮುದ್ರಿಕ, ಈಗ ನನ್ನ ಗುರುಗಳೊಂದು ಪುಸ್ತಕ ಕೊಟ್ಟಿರೋದು ಹಸ್ತ ಸಂಜೀವಿನಿ ಅಂತ, ಹಸ್ತ ಸಂಜೀವನಮೋ ಅಂತ. ಅದರಲ್ಲಿ ಮೇಧಾವಿಜಯನ ಋಷಿ ಬರೆದಿರುವಂಥ ಗ್ರಂಥದಲ್ಲಿ ನಮ್ಮ ವಯಸ್ಸಿನ ಪ್ರಕಾರವಾಗಿ ಈ ಬೆರಳುಗಳನ್ನು ಲೆಕ್ಕಾಚಾರ ಆಗ್ತಾ ಯಾವ ಸ್ಥಾನಕ್ಕೆ ನಿಮ್ಮ ವಯಸ್ಸು ಬೀಳುತ್ತೋ ಅದ್ರ ಮೇಲೆ ನಿಮ್ಮ ಫಲ ನಿರ್ಣಯ ಮಾಡುವಂಥದ್ದು ಕಾನ್ಸೆಪ್ಟ್ ಇದೆ. ಸೊ ಈ ಥರ ಹೇಳ್ಬೋದು, ಪ್ರಶ್ನೆ ಕೊಳ್ಳಿ ಮೂಲಕ ಹೇಳ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ನಮ್ಮ ರೇಖೆಗಳು ನೋಡಿ ಹೇಳ್ಬೋದು. ಈ ರೀತಿ ಫಲ ನಿರ್ಣಯ ಮಾಡ್ಬೋದು. ಸೊ ಮೀನರಾಶಿಯವರಿಗೆ ನನಗೆ ಬಹಳ ಇಷ್ಟ ಆಗಿದ್ದು, ಸಾಡೆ ಸಾತಿ ಬಗ್ಗೆ ಭಯ ಪಡಬೇಡಿ. ಭಿನ್ನಾಷ್ಟಿಕ ವರ್ಗದಲ್ಲಿ ಕಡಿಮೆ ಪಾಯಿಂಟ್ಸ್ ಇದ್ದರೆ ಮಾತ್ರ ಭಯ ಪಡಬೇಕು. ನಿಮ್ಮದು ಏನಾದರೂ ಮಕರ ಕುಂಭ ಲಗ್ನಗಳಾಗಿದ್ದರೆ ಸಾಡೆ ಸಾತಿ ಎಫೆಕ್ಟು ನಿಮ್ಮ ಮೇಲೆ ಅಷ್ಟು ಇರಲ್ಲ. ರಾಶಿಯಲ್ಲಿ ಶನಿಗ್ರಹ ಇರುವಂಥದ್ದು ವಿವಾಹವನ್ನು ವಿಳಂಬ ಮಾಡುತ್ತೆ, ಪಾರ್ಟ್ನರ್ಶಿಪ್ಗಳಲ್ಲಿ ಕಿರಿಕಿ ಮಾಡುತ್ತೆ, ಸಂಬಂಧಗಳಲ್ಲಿ ಬಿರುಕು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ಚತುರ್ಥದಲ್ಲಿ ಪಂಚಮದಲ್ಲಿ ಗುರುಗ್ರಹ ಬಂದಿರೋದು ಸಂತಾನೋತ್ಪತ್ತಿಗೆ ಒಳ್ಳೆಯದು, ಮತ್ತು ಪ್ರಾಪರ್ಟಿ ಖರೀದಿಗೆ ಮೀನರಾಶಿಯವರಿಗೆ ಬಹಳ ಸುಗಮವಾಗಿರುತ್ತೆ. 2026ರಲ್ಲಿ ಪ್ರಾಪರ್ಟಿ ಖರೀದಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಉದ್ಯೋಗ ಪ್ರಾಪ್ತಿ ಆಗೋ ಸಾಧ್ಯತೆ, ಉದ್ಯೋಗದಲ್ಲಿ ಅನುಕೂಲ ಆಗೋ ಸಾಧ್ಯತೆ, ಆಮೇಲೆ ಉದ್ಯೋಗದಲ್ಲಿ ಬದಲಾವಣೆ, ಪ್ರಮೋಷನ್ ಆಗೋ ಸಾಧ್ಯತೆ, ಇವೆಲ್ಲ ಅವಕಾಶಗಳು ಈ ಒಂದು ಮೀನರಾಶಿಯವರಿಗೆ 2026ರಲ್ಲಿ ಬಹಳ ಅನುಕೂಲ ಅಂತ ಹೇಳ್ಬೋದು. ಪ್ರಾಪರ್ಟಿ ಖರೀದಿಯಲ್ಲಿ ಯೂಶ್ವಲ್ ಆಗಿ ಮನೆ ಖರೀದಿ ಸಾಧ್ಯತೆ ಇರುತ್ತೆ. ಜುಪಿಟರ್ ಅದೇ ಗುರುಗ್ರಹ 4ನೇ ಮನೆ. ಈಗ ನನ್ನ ರಿಸರ್ಚಲ್ಲಿ ಪ್ರೂವ್ ಆಗಿರೋದು ಏನಂದರೆ, ಅಲ್ಲಿದ್ದಂಥವ್ರಿಗೆ ಯೂಶ್ವಲ್ ಆಗಿ ದೊಡ್ಡ ಮನೆಯನ್ನು ಅವ್ರು ಕಟ್ಟಿಸ್ತಾರೆ, ಅಥವಾ ಅವ್ರಿಗೆ ಪಿತ್ರಾರ್ಜಿತವಾಗಿ ಸಿಗತ್ತೆ. ಬಟ್ ಬೇಜಾರಿನ ವಿಷಯ ಏನಂದರೆ, 12ನೇ ಮನೆ ರಾಹು ಹೈಯರ್ ಎಜುಕೇಷನ್ಗೆ ಹೊರಗಡೆ ಹೋಗ್ತಿರೋರಿಗೆ ಅನುಕೂಲ ಆಗ್ಬೋದು. ಜೊತೆಯಲ್ಲಿ ಹಾಸ್ಪಿಟಲ್ಗಳು, ಅನವಶ್ಯ ಕಿರಿಕಿರಿ, ಹೊಟ್ಟೆಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಇದು ಜಾಸ್ತಿ ಆಗ್ಬೋದು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು ಯಾವ ಕಾರಣಕ್ಕೂ ನೀವು ಬಿಡಬೇಡಿ. ಜೊತೆಯಲ್ಲಿ ಆಧ್ಯಾತ್ಮಿಕವಾಗಿ ಮುಂದುವರಿಯುವಂತಹ ಒಂದು ಸಾಧ್ಯತೆ ಇರುತ್ತೆ. ನನಗೆ ಬಹಳ ನೆಗೆಟಿವ್ ಅನ್ನಿಸ್ತಿರೋದು, ವಿವಾಹ ಕೆಲವರು ತುಂಬ ಹತ್ರಕ್ಕೆ ಬಂದು ಕ್ಯಾನ್ಸಲ್ ಆಗುವಂಥದ್ದೆಲ್ಲ ಆಗ್ತಿರುತ್ತೆ. ಇಂಥದಕ್ಕೆಲ್ಲ ಭಾಳ ಸರಳವಾಗಿರೋ ಪರಿಹಾರಗಳಿದೆ. ಗ್ರಹಗಳಿಂದ ತೊಂದರೆ ಆಗ್ತಿದ್ದಾಗ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಮಂತ್ರ ಜಪಗಳನ್ನು ಮಾಡಬೇಕೆ ಹೊರತು ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ದೊಡ್ಡ ದೊಡ್ಡ ಹೋಮ ಪೂಜೆ, ಜೆಮ್ ಸ್ಟೋನ್ಸಿಂದ ಯಾವುದೂ ಅನುಕೂಲ ಆಗಲ್ಲ. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಏನು ಬರೆದಿದ್ದಾರೆ ಅಲ್ಲಿರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಬೇರೆ ಯಾವುದು ಕೂಡ ನಿಮಗೆ ಅನುಕೂಲ ಆಗೋದಿಲ್ಲ. ಜೊತೆಯಲ್ಲಿ ಮೀನರಾಶಿಯವರಿಗೆ ಇದೊಂದು ವೈವಾಹಿಕ ವಿಚಾರದಲ್ಲಿ ಅನ್ನೋದು ಬಿಟ್ಟರೆ, ಪ್ರಾಪರ್ಟಿ ವೈಸು, ಕರಿಯರು, ಹೆಲ್ತು, ಆಮೇಲೆ ಪ್ರಮೋಷನ್ ಆಗುವಂಥ ಎಷ್ಟೋ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ.